ಜೈ ಮಹಾಕಾಲ್. ಶಿವರಾತ್ರಿ ಬಂತು, ಇನ್ನು 2 ಡೇಸ್ ಇದೆ. ಶಿವರಾತ್ರಿ ದಿವಸ ನಾವು ಏನು ಮಾಡಬೇಕು ಅನ್ನೋದು, ಮೊದಲನೇದು ಬೆಳಗ್ಗೆನೇ ಎದ್ದು ಸೂರ್ಯೋದಯಕ್ಕಿಂತ 1.5 ಗಂಟೆ 2 ಅವರ್ ಮುಂಚೆನೇ ಎದ್ದು ಪೂಜೆ ಮಾಡಿ ಉಪವಾಸ ವ್ರತನ ತಗೋಬೇಕು. ಉಪವಾಸ ಮಾಡೋರು ಫಸ್ಟು ನಿರ್ಜಲನೂ ಇರ್ಬೋದು, ಸೆಕೆಂಡು ಸ್ವಲ್ಪ ಹಾಲು ಹಣ್ಣುಗಳು ತಿನ್ಕೊಂಡು ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದು, ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ. ಎರಡನೇದು ಜಾಗರಣೆ, ರಾತ್ರಿ ಇಡೀ ಶಿವನ ನಾಮಸ್ಮರಣೆ ಜಪ ತಪ ಮಾಡಿಕೊಂಡು ಜಾಗರಣೆ ಇರಬೇಕು. ದಯವಿಟ್ಟು ಯಾರು ಸಿನಿಮಾಗಳನ್ನ ನೋಡ್ತಾ ಕಾಲ ಕಳಿಬೇಡಿ. ಸಿನಿಮಾಗಳನ್ನ ನೋಡಿ, ಯಾವುದು ಶಿವನ ಬಗ್ಗೆ, ಪಾರ್ವತಿ ಅಮ್ಮನ ಬಗ್ಗೆ, ವಿಷ್ಣುವಿನ ಬಗ್ಗೆ, ಬಟ್ ನಾರ್ಮಲ್ ಸಿನಿಮಾನ ನೋಡೋಕೆ ಹೋಗಬೇಡಿ ದಯವಿಟ್ಟು. ಮೂರನೇದು ಬಿಲ್ವ ಪತ್ರ ಅರ್ಚನೆ. ಶಿವನಿಗೆ ಬಿಲ್ಪತ್ರೆ ಅಂದರೆ ತುಂಬ ಇಷ್ಟ. ಸೊ 108 ಬಾರಿ ಬಿಲ್ಪತ್ರೆ ಅರ್ಚನೆ ಮಾಡಿ. ಆಮೇಲೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆ ದಿನವಿಡೀ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಜಪ ಮಾಡೋಣ. ಈ ಶಿವರಾತ್ರಿಯಂದು ನಮ್ಮನ್ನು ನಾವು ಶಿವನಿಗೆ ಅರ್ಪಣೆ ಕೊಡೋಣ. ಆ ದಿನವಿಡೀ ಶಿವನಾಮ ಜಪಿಸ್ತಾ, ಉಪವಾಸ ಇರ್ತಾ, ಶಿವ ಜಪ ಕೇಳಿಸ್ಕೊಂತ, ಶಿವಪುರಾಣ ಫೋನಲ್ಲಿದೆ, ಶಿವಪುರಾಣ ನೋಡ್ತಾ ಜಾಗರಣೆ ಮಾಡೋಣ ಇಡೀ ದಿನ. ಹಂಗೆ ಈ ಶಿವರಾತ್ರಿಯಿಂದ ಯಾರು ಮನೆಯಲ್ಲಿ ಶಿವಲಿಂಗ ಇಲ್ವೋ, ದಯಮಾಡಿ ಈ ಶಿವರಾತ್ರಿಯಿಂದನೇ, ಈ ಶಿವರಾತ್ರಿಯಷ್ಟು ಒಳ್ಳೆ ದಿವಸ ಎಲ್ಲೂ ಇರೋದಿಲ್ಲ. ಈ ಶಿವರಾತ್ರಿಯಿಂದನೇ ಮನೆಯಲ್ಲಿ ಸ್ಫಟಿಕಲಿಂಗ ಮರಗತ ಲಿಂಗ, ಇಲ್ಲದಿದ್ದರೆ ಮಣ್ಣಿಂದ ಮಾಡಿದ್ದು ಪರವಾಗಿಲ್ಲ, ಪೂಜೆ ಮಾಡಿ ಬಿಲ್ಪತ್ರೆ ಅರ್ಪಿಸಿ ಅವರಿಗೆಲ್ಲ ಉಪವಾಸ ಇದ್ದು ಜಾಗರಣೆ ಇದ್ದು ಶಿವನಿಗೆ ನಾವು ಹತ್ರವಾಗಿರೋಣ. ನಮಃ ಪಾರ್ವತಿ ಪತಯ, ಹರ ಹರ ಮಹಾದೇವ, ಶಂಭೋ ಶಂಕರ.